ಮತ್ತು ಅಪರ್ ಚೆಸ್ಟ್ 38 ಇದೆ, ಫುಲ್ ಬಸ್ಟ್ 40 ಇದೆ. ನಿಮಗೆ ಆಲ್ರೆಡಿ ಒಂದು ಇಮೇಜ್ ಕಾಣ್ತಾ ಇರುತ್ತೆ. ಅಂದ್ರೆ ಏನು, ಇವ್ರು ಸ್ವಲ್ಪ ಕುಳ್ಳಕ್ಕಿದ್ದಾರೆ, ಬಟ್ ಫುಲ್ ಬಸ್ಟು ಜಾಸ್ತಿ ಇದೆ, ಅಪರ್ ಚೆಸ್ಟು ಜಾಸ್ತಿ ಇದೆ ಮತ್ತು ಲೆಂತ್ ಕಡಿಮೆ ಇದೆ. ಸೊ ಈ ರೀತಿ ಇರಬೇಕಾದ್ರೆ ಫ್ರಂಟಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಳ್ಬೇಕು, ಇದು ಬಹಳ ಮುಖ್ಯ. ಇದು ಕೆಲವೊಬ್ಬರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಯಾವ ರೀತಿ ಕಟಿಂಗ್ ಮಾಡಬೇಕು ಇದ್ರ ಬಗ್ಗೆ ಅಂತಕ್ಕಂಥದ್ದನ್ನ ನೋಡೋಣ. ಒಂದು ವಿಡಿಯೋ ಮಾಡಿ ನಿಮ್ಮೆಲ್ರಿಗೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ತೋರಿಸ್ತಾ ಇದ್ದೀನಿ. ಅವರೆಲ್ಲ ಏನೇನು ಡೌಟ್ಸ್ ಕೇಳಿದ್ರು ಎಲ್ಲವೂ ಕೂಡ ನಿಮಗೆ ಒಂದೊಂದು ತೋರಿಸ್ತಾ ಹೋಗ್ತೇನೆ. ನಿಮಗೆ ಫೇಸ್ಬುಕ್ಕಲ್ಲಿ ಸಿಗುತ್ತೆ ಅಥವಾ ಇನ್ಸ್ಟಾಗ್ರಾಮ್ದಲ್ಲಿ ಸಿಗುತ್ತೆ ಇದ್ರದ್ದು. ಅಲ್ಲಿ ನೀವು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿದ್ರೆ, ಸೊ ಇಲ್ಲಿ ಕ್ಲಾಸಲ್ಲಿ ವಾಟ್ಸಪ್ ಚಾಟ್ ಏನಿದೆ ಅದೆಲ್ಲವೂ ಫೋಟೋಸ್ ನಿಮಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ಪೋಸ್ಟ್ ಮುಖಾಂತರ ಸಿಗುತ್ತೆ. ನಾನು ಯಾವ ರೀತಿ ಹೇಳ್ಕೊಡ್ತಾ ಇರ್ತೀನಿ ಅಂತಕ್ಕಂಥದ್ದು ಎಲ್ಲದು. ಸೊ ಬನ್ನಿ ಈಗ ವಿಡಿಯೋ ನೋಡೋಣ. ಸೊ ಲೆಂತ್ 13 ಇಂಚಸ್ ಇರೋದ್ರಿಂದ ಸೊ ಕೆಳಗಡೆ ಮತ್ತು ಮೇಲ್ಗಡೆ ಮಾರ್ಜಿನ್ ಅಂತ ಹೇಳಿ 1 ಇಂಚ್ನ ಬಿಟ್ಕೊಂಡು 14 ಇಂಚ್ಗೆ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಮಾರ್ಕನ್ನು 14 ಇಂಚ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಲೈನ್ ಕಂಪಲ್ಸರಿ ಸ್ಟ್ರೇಟ್ ಬರಬೇಕು. ಓಕೆನಾ? ಇದಾದ ನಂತರ ನಮಗೆ ಬರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಶೋಲ್ಡರ್ ಮೆಜರ್ಮೆಂಟ್. ಶೋಲ್ಡರ್ ಮೆಜರ್ಮೆಂಟ್ ಇವ್ರದ್ದು ಲೆಂತ್ 13 ಇಂಚಸ್ ಇರೋದ್ರಿಂದ ಸೊ 7 ಇಂಚ್ ಅಂದರೆ 14 ಇಂಚ್ಗೆ ಇವ್ರ ಶೋಲ್ಡರ್ ಅಂತಕ್ಕಂಥದ್ದು ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಕರೆಕ್ಟಾಗೆ ಬರುತ್ತೆ, ಅಷ್ಟಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇನ್ನು ಡೀಪ್ ಆಧಾರದ ಮೇಲೆ ಶೋಲ್ಡರ್ ಅಂತಕ್ಕಂಥದ್ದು ಡೌನ್ ಆಗ್ತಾ ಬರುತ್ತೆ, ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಇವ್ರು ಡೀಪ್ ಎಷ್ಟು ಇಟ್ಕೊಳ್ಳೋಣ ಇವರಿಗೆ ಅಂತಂದರೆ, ಸೊ ಅಪ್ರಾಕ್ಸಿಮೇಟ್ಲಿ ಇವರಿಗೆ 8 ಇಂಚಿನ ಡೀಪ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಫಿಟ್ಟಿಂಗ್ ಅಂತಕ್ಕಂಥದ್ದು. ಸೊ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಲೈನ್ನ ಸೀದಾ ಮಾಡ್ಕೋತೀನಿ. ಓಕೆನಾ? ಇದಾದ ನಂತರ ಸೊ 8 ಇಂಚು ಅಂತಂದರೆ 2 ಇಂಚು ಮೈನಸ್ ಮಾಡಬೇಕಾಗತ್ತೆ. ಸೊ 7 ಇಂಚಲ್ಲಿ 2 ಇಂಚು ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಇಂಚ್ ಬಂತು? ಶೋಲ್ಡರ್ ಅಂತಕ್ಕಂಥ 5 ಇಂಚ್ ಬಂತು. ಮಾರ್ಜಿನ್ಗೆ ನಮಗೆ ಎಷ್ಟಕ್ಕೆ ಬೇಕು ಅಷ್ಟು ಬಿಟ್ಕೊಂಡಿದ್ದೀನಿ. ಓಕೆನಾ? 1/4 ಇಂಚು ಅಥವಾ 1/2 ಇಂಚು ಎಷ್ಟು ಹಿಡ್ಕೊಳ್ತಿರೋ ನೀವು ಮಾರ್ಜಿನ್ ಅಷ್ಟಕ್ಕೆ ಬಿಟ್ಕೊಳ್ಳಿ. ಸೊ ಇಲ್ಲಿ ಎಷ್ಟು ಬಂದಿದೆ ರೆಡಿ? 5/4 ಇಂಚ್ ಬರ್ತಾ ಇದೆ ಅಲ್ವಾ? ಸೊ ಅದೇ 5/4 ಇಂಚನ್ನು ನಾವೇನು ಮಾಡ್ತೀವಿ, ಇಲ್ಲಿ ಇಟ್ಕೊಳ್ತೀವಿ. ಓಕೆನಾ? ಇಲ್ಲಿ ಇಟ್ಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಸೀದಾ. ಓಕೆನಾ? ನೋಡಿ 5/4 ಅಲ್ಲ, 5/4 ಮೇಲೆ ಒಂದು ಗೆರೆ, 5/4 ಮೇಲೆ ಒಂದು ಗೆರೆ. ಇಲ್ಲಿ ಎಷ್ಟಿದೆ? 5.5 ಮೇಲೆ ಹೋಗಿದೆ ಇದು, 5/4 ಮೇಲೆ ಒಂದು ಗೆರೆ. ಸೊ ಈ ರೀತಿ ಕನ್ಫ್ಯೂಸ್ ಆಗ್ತಾ ಇರತ್ತೆ, ನಿಮಗೂ ಕೂಡ ಕನ್ಫ್ಯೂಸ್ ಆಗಬೇಡಿ, ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ. ಸ್ವಲ್ಪ ಕ್ರಾಸ್ ಹೋದರೆ ನೀವು ಅಬ್ಸರ್ವ್ನ ಮಾಡ್ತಾ ಇರಬೇಕು. ಸೊ ಈಗ ನಮಗೆ ಇವ್ರದ್ದು ವೇಸ್ಟ್ ಎಷ್ಟಿದೆ? ಸೊಂಟದ ಸುತ್ತಳತೆ ಬಂದು 36 ಇಂಚಿದೆ. ಅಂದರೆ ಆರ್ಮೋಲ್ ರೌಂಡ್ ಎಷ್ಟು ಕೇಳಿದ್ದಾರೆ? 18 ಇಂಚ್ ಕೇಳಿದ್ದಾರೆ. ಸೊ ಆರ್ಮೋಲ್ ರೌಂಡ್ 18 ಇಂಚಸ್ ಇರೋದ್ರಿಂದ ನಾವಿಲ್ಲಿ ಆರ್ಮೋಲ್ ರೌಂಡ್ 18 ಅಂದರೆ 9 ಇಂಚು ನಮಗೆ ಬರಬೇಕು. ಯಾವುದು? ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು. ಸೊ 9 ಇಂಚು ಬರಬೇಕು ಅಂತಂದರೆ ಜಸ್ಟ್ ನೋಡಿ, ನೀವು ಎಷ್ಟು ಇಂಚ್ ಇಟ್ಕೋಬೇಕು ಇಲ್ಲಿ ಅಂತಂದರೆ, ಆರು ಇಂಚ್ಗೆ ಇಟ್ಕೊಳ್ಳಿ. ಓಕೆನಾ? 6 ಇಂಚ್ ಇಟ್ಕೊಂಡ್ರೆ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬರುತ್ತೆ ನಿಮಗೆ. ಓಕೆನಾ? ಇಲ್ಲ ಅಂದರೆ ಇದಕ್ಕೊಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ನಿಮಗೆ ತಿಳಿಸ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. ಫಾರ್ಮುಲಾ ಏನಪ್ಪ ಅಂತಂದರೆ, ಆರ್ಮೋಲ್ ರೌಂಡ್ ನಮಗೆ ಎಷ್ಟಿದೆ? 18 ಇದೆ. 18 ಡಿವೈಡೆಡ್ ಬೈ 4 ಮಾಡಿ. 18 ಡಿವೈಡೆಡ್ ಬೈ 4 ಮಾಡಿದ್ರೆ ನಿಮಗೆ 4.5 ಅಂತು. ಓಕೆನಾ? ಇದರಲ್ಲಿ ಡಿವೈಡ್ ಬೈ 2 ಮಾಡಿ. ಎಷ್ಟು ಬಂತು? 2.25 ಬಂತು. 2.25 225 ಬಂತು. 4.5 ಪ್ಲಸ್ 225 ಎರಡೂ ಸೇರಿಸಿದ್ರೆ ನಿಮಗೆ ಎಷ್ಟು ಬರುತ್ತೆ? 6.75 ಬರುತ್ತೆ. ಓಕೆನಾ? ಇದು ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ನೀವು ಡೌನ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಎಷ್ಟು ಬರುತ್ತೆ? 6.5 ಅಂತಕ್ಕಂಥದ್ದು ಇವರ ಆರ್ಮೋಲ್ ರೌಂಡ್ಗೆ ಬರುತ್ತೆ. ಬಟ್ 6.5 ಅಂತಕ್ಕಂಥದ್ದು ಇಲ್ಲಿ ಲೆಂತ್ ಕಡಿಮೆ ಇರೋದ್ರಿಂದ 6.5 ಅಂದರೆ ಇಂಚು ಅರ್ಧ ಇವರಿಗೆ ಆರ್ಮೋಲ್ ರೌಂಡಿಗೆ ಹೋಗ್ಬಿಡತ್ತೆ. ಸೊ ಹಾಗಾಗಿ ನಾವೇನು ಮಾಡ್ಕೊಂಡಿದ್ದೀವಿ, 1/2 ಇಂಚ್ ಮೇಲೆ ಸರಿಸ್ಕೊಳ್ತೀವಿ, ಅಂದರೆ 6 ಇಂಚ್ ಇಟ್ಕೊಳ್ತಾ ಇದ್ದೀನಿ. ಸೊ 6 ಇಂಚ್ ಇಟ್ಕೊಂಡ್ರೆ ಇವರಿಗೆ ಕರೆಕ್ಟಾಗಿ ನಮಗೆ ಮ್ಯಾಚ್ ಅನ್ನೋದು ಆಗತ್ತೆ. ಓಕೆನಾ? ಪರ್ಫೆಕ್ಟಾಗಿ ಬಾಡಿ ಮೆಜರ್ಮೆಂಟ್ ಪ್ರಕಾರ ಇದೆ ಅಂತಂದರೆ 6.75ಗೆ ನೀವು ಇಳಿಸ್ಕೋಬೇಕು. ಓಕೆನಾ? ಇದು ಒಂದು ಬಾಡಿ ಮೆಜರ್ಮೆಂಟ್ ಪ್ರಕಾರ. ಓಕೆನಾ? ಆಗ ಎಲ್ಲವೂ ಮ್ಯಾಚ್ ಆಗುತ್ತೆ. ಓಕೆನಾ? ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ, 6.5 ಹಾಕಿ ತೋರಿಸ್ತೀನಿ, ಪ್ಲಸ್
ನಿಮಗೆ 6 ಇಂಚಸ್‌ಗೂ ಹಾಕಿ ತೋರಿಸ್ತೀನಿ ಡಿಫರೆನ್ಸ್ ಏನು ಬರುತ್ತೆ ಅಂತ ಹೇಳಿ. 6.5 ಒಂದು ಮಾರ್ಕ್ ಇದೆ. 6 ಇಂಚಸ್‌ಗೆ 1 ಮಾರ್ಕ್ ಇದೆ. ಓಕೆನಾ? 2 ಮಾರ್ಕ್ ಇದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಆರ್ಮೋಲ್ ರೌಂಡ್ ಸ್ಕೇಲಿಂದ ಜಸ್ಟ್ ಒಂದು ರೌಂಡ್‌ನ ಹಾಕೊಳ್ಳೋಣ. ಫಸ್ಟ್ ನಾವು 6 ಇಂಚಿಗೆ ಹಾಕೊಳ್ತಾ ಇದ್ದೀವಿ. ಡಿಫರೆನ್ಸ್ ಏನು ಬರುತ್ತೆ ನೋಡಿ. ಇಲ್ಲಿ ನಮಗೆ ಅಪರ್ಚರ್ ಎಷ್ಟಿದೆ? 38 ಇದೆ. ಅಂದರೆ 9.5 ಇಂಚು ನಮಗೆ ಬರಬೇಕು. ಸೊ 9.5 ಇಂಚ್ಗೆ ಮಾರ್ಕನ್ನು ಹಾಕೊಂಡಿದ್ದೀನಿ. ಇಷ್ಟಕ್ಕೆ 9.5 ಇಂಚಿಗೆ. ಈಗ ಆರ್ಮೋಲ್ ರೌಂಡನ್ನು ನಾವು ಚೆಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ರೌಂಡ್ ಚೆಕ್ ಮಾಡಿಕೊಂಡಾಗ ನಮಗೆ ಎಷ್ಟು ಇಂಚ್ ಬರ್ತಾ ಇದೆ? 9 ಮೇಲೆ 1 ಗೆರೆ ಬರ್ತಾ ಇದೆ. 9 ಇಂಚಿನ ಮೇಲೆ 1 ಗೆರೆ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಬರ್ತಾ ಇದೆ. ಈಗ ನಾವು 9.5 ಇಂಚಿಗೆ ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಒಂಬತ್ತುವರೆ ಇಂಚಿಗೆ ಒಂದು ಮಾರ್ಕನ್ನು ಸೇಮ್ ಪೊಸಿಷನ್ಗೆ ಬರುತ್ತಲ್ಲ ಅಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೀವಿ. ಈಗ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಆರ್ಮೋಲ್ ರೌಂಡ್ನ ಈ ರೀತಿ ಇಟ್ಕೊಂಡು ಹಾಕೊಳ್ತಾ ಇದ್ದೀವಿ. ಏನು ಈಗ ಇಲ್ಲಿ ಆರ್ಮೋಲ್ ರೌಂಡನ್ನು ಚೆಕ್ ಮಾಡಿ ಎಷ್ಟು ಬರುತ್ತೆ ನೋಡಿ. ಇದು ನಮಗೆ 9.5 ಇಂಚು ಬರುತ್ತೆ. ಓಕೆನಾ? ಮೇಲ್ಗಡೆ ಇರತಕ್ಕಂಥದ್ದು ಒಂದು 9 ಇಂಚಿಗೆ ಬರುತ್ತೆ. ಇದು ಒಂದು 9.5 ಇಂಚಿಗೆ ಬರುತ್ತೆ. ಹಾಫ್ ಇಂಚ್ ಇನ್ಕ್ರೀಸ್ ಆಟೋಮೆಟಿಕ್ ಆಗುತ್ತೆ. ಸೊ ಈ ರೀತಿ ಹಾಫ್ ಇಂಚ್ ಆಟೋಮೆಟಿಕ್ ಇನ್ಕ್ರೀಸ್ ಆದಾಗ ಏನು ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ? ಇಲ್ಲಿ ಹಾಫ್ ಇಂಚ್ ಒಳಗಡೆ ಎಳ್ಕೊಳ್ತೀವಿ. ಅಂದರೆ 9 ಇಂಚಿಗೆ ನಾವು ಇಟ್ಕೊಳ್ತೀವಿ ಇಲ್ಲಿ. ಇಲ್ಲಿ ಅಪರ್ ಚೆಸ್ಟ್ ಎಷ್ಟಿದೆ ಅಷ್ಟೇ ನಾವು ಇಲ್ಲಿ ಇಟ್ಕೊಳ್ತೀವಿ. 9.5 ಇಂಚ್ ಇದೆಯಲ್ಲ ಅಪರ್ ಚೆಸ್ಟು. ಸೊ 9 ಇಂಚಿಗೆ ನಾವು ಇಟ್ಕೊಳ್ತೀವಿ. ಸೊ 9 ಇಂಚಿಗೆ ಇಟ್ಕೊಂಡಾಗ ನಮಗೇನಾಗುತ್ತೆ? ಇಲ್ಲಿ 9 ಇಂಚು ಬರುತ್ತೆ 6.75 ಇದ್ದಾಗ. ಓಕೆನಾ? 6.75 ಇಳಿಸ್ಕೊಂಡಾಗ ಆಗ ನಮಗೆ ಆರ್ಮೋಲ್ ರೌಂಡ್ದ ಡಿಸ್ಟೆನ್ಸ್ ಏನಿದೆಯಲ್ಲ ಇದು ಕಡಿಮೆ ಬರುತ್ತೆ. ಸೈಡಲ್ಲಿ ರಿಂಕಲ್ಸ್ ಏನಿರುತ್ತೆ ನೋಡಿ ಅದು ಕಂಪ್ಲೀಟ್ಲಿ ಅವಾಯ್ಡ್ ಆಗುತ್ತೆ. ಈ ಹಾಫ್ ಇಂಚ್ ಒಳಗಡೆ ಮುದ್ದೆ ಬರ್ತಾ ಇರುತ್ತಲ್ಲ ಸೈಡ್ ತೋಳ್ ಭಾಗದ ಹತ್ರ ಅದು ಕಂಪ್ಲೀಟ್ಲಿ ಅವಾಯ್ಡ್ ಆಗುತ್ತೆ. ಈ ಒಂದು ಚೇಂಜಸ್ಸನ್ನು ನಾವು ಮಾಡ್ಕೊಳ್ಳೋದ್ರಿಂದ. ಯಾವುದು? ಆರ್ಮೋಲ್ ರೌಂಡ್ ಪಕ್ಕಾ ನಿಮ್ಮ ಹತ್ರ ಇತ್ತು ಅಂದರೆ, ಆರ್ಮೋಲ್ ರೌಂಡ್ ಬಾಡಿ ಮೆಜರ್ಮೆಂಟ್ ಪ್ರಕಾರ ನೀವು ತೆಗೆದುಕೊಂಡಿದ್ದೀರಿ ಅಂತಂದರೆ, ಇದು ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಇದೆ ಅಂತಂದರೆ ನಾವು 6 ಇಂಚಿಗೆ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ. ಓಕೆನಾ? 6 3 18. ಸೊ ಈ ರೀತಿ ಬರುತ್ತೆ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು. ಓಕೆನಾ? ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಇದೆ ಅಂತಂದರೆ ನೀವು ಡಿವೈಡ್ 3 ಮಾಡಿಕೊಂಡ್ರೆ ನಿಮಗಿದು ಬರುತ್ತೆ. ಬಾಡಿ ಮೆಜರ್ಮೆಂಟ್ ಇದೆ ಅಂದರೆ ಡಿವೈಡ್ 4 ಮಾಡಿಕೊಂಡು ಅದರಲ್ಲಿ 2 ಭಾಗ ಮತ್ತೆ ಡಿವೈಡ್ ಮಾಡ್ಕೊಳ್ಬೇಕು. ಸೊ ನಾವಿಲ್ಲಿ ಎಷ್ಟಿಡಬೇಕು? ವೇಸ್ಟ್ ಸುತ್ತಳತೆ ಎಷ್ಟಿದೆ? 9 ಇಂಚು ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 10 ಇಂಚ್ ಆಯಿತು. ಸೊ ಇಲ್ಲಿ 1.5 ಇಂಚು ನಮಗೆ ಮಾರ್ಜಿನ್ ಅಂತಕ್ಕಂಥದ್ದು ಬೇಕಾಗತ್ತೆ. ಟೋಟಲ್ 11.5 ಇಂಚಿಂದ ಇಲ್ಲಿ ನಮಗೆ 1.5 ಇಂಚು ಮಾರ್ಜಿನ್ ಬೇಕಾಗತ್ತೆ. ಹಾಕ್ಕೊಳ್ಳಿ. ಓಕೆನಾ? ಇದಾದಮೇಲೆ ಮಾರ್ಜಿನ್ನ 2 ಮಾರ್ಜಿನ್ನ ಕಲಿಸ್ಕೊಳ್ಳಿ. ಈ ಪಾಯಿಂಟ್ ಇಟ್ಕೊಂಡು ಇಲ್ಲಿ ಬಂತು ಅಂತಂದರೆ ಶೋಲ್ಡರ್ ಪಾಯಿಂಟ್ ನಮಗೆ ರೆಡಿ ಎಷ್ಟಕ್ಕೆ ಬೇಕು? 2.5 ಇಂಚ್ ಪಟ್ಟಿ ಬೇಕು ಅಂದರೆ ಕರೆಕ್ಟ್ 3.5 ಇಂಚು ಇನ್ಕ್ರೀಸ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಜಿನ್ಗೆ ಹೋಗುತ್ತೆ. ಇನ್ನು ಇಲ್ಲಿ ಎಷ್ಟು ಉಳಿದೆ? 2 ಇಂಚ್ ಉಳಿದಿದೆ. ಇಲ್ಲಿ ನಾವು ಬ್ಯಾಕ್ ಸೈಡಲ್ಲಿ 2.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಓಕೆನಾ? 2.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಜಸ್ಟ್ ರೌಂಡ್ ಶೇಪನ್ನು ಕೊಡಿ. ಓಕೆನಾ? ಮತ್ತು ಯಾರೆಲ್ಲ ಬ್ಲೌಸ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ, ಓಕೆನಾ, ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಿಮಗೆ ಬ್ಲೌಸ್ ಕೋರ್ಸ್ನ ಲಿಂಕನ್ನು ನಾನು ಕಳಿಸ್ತೇನೆ. ನೀವು ಅಲ್ಲಿಂದ ನೀವು ಬ್ಲೌಸ್ ಕೋರ್ಸ್ನ ಯೂಟ್ಯೂಬ್ ಮೆಂಬರ್ಶಿಪ್ ಕೋರ್ಸನ್ನು ನೀವು ಪಡ್ಕೊಳ್ಬಹುದು. ಕಂಪ್ಲೀಟ್ಲಿ ಕ್ಯಾನ್ಸಲ್ ಆಪ್ಷನ್ ನಿಮ್ಮ ಕೈಯಲ್ಲಿ ಇರುತ್ತೆ. ಅದೇ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಹೋಗಿ ಆಟೋ ಡೆಬಿಟ್ ಆಪ್ಷನ್ನ ನೀವು ಕ್ಯಾನ್ಸಲ್ನ ಮಾಡಿಕೊಂಡ್ರೆ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಅವತ್ತೇ ನೀವು ಪೇಮೆಂಟ್ನ ಮಾಡಿ ಅವತ್ತೇ ಆಟೋ ಡೆಬಿಟನ್ನು ನೀವು ಕ್ಯಾನ್ಸಲ್ನ ಮಾಡ್ಕೊಳ್ಬಹುದು. ಓಕೆನಾ? ಇಲ್ಲಿ ಕೂಡ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಒಂದು 1/2 ಇಂಚ್ ಇನ್ಕ್ರೀಸ್ ಮಾಡ್ಕೊಳ್ಬೇಕಾದ್ರೆ ಕಟಿಂಗ್ ಮಾಡ್ಕೊಳ್ಳಿ. ಇಲ್ಲ ಇಷ್ಟಕ್ಕೆ ಕಟ್ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಕರೆಕ್ಟಾಗಿ ಎಷ್ಟಿದೆ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ಹೇಳ್ತೀನಿ ನಿಮಗೆ.
ಯಾವ ರೀತಿ ಅಂತ ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಇಲ್ಲಿ ಶೇಪ್ ಏನಿಲ್ಲ, ಫಸ್ಟ್ ಇದು ಎಷ್ಟಿದೆ ಅಷ್ಟಕ್ಕೆ ಕಟಿಂಗನ್ನು ಕಂಪ್ಲೀಟ್ ಮಾಡ್ತೀನಿ ನಾನು. ಆಮೇಲೆ ನಿಮ್ಗೆ ತೋರಿಸ್ತೀನಿ ಶೇಪ್ ಯಾವ ರೀತಿ ತೆಗಿಬೇಕು ಅಂತ ಹೇಳಿ. ಓಕೆನಾ, ನಾಚ್ ಹಾಕೊಳ್ಳಿ. ಅದಾದ ನಂತರ ನಮಗೆ ಇದು ಫ್ರಂಟ್. ಇಲ್ಲಿ ನಾವೇನು ಮಾಡಿದ್ದೀವಿ, ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ತೀನಿ, ಇದು ಫ್ರಂಟು. ಸೊ ಇದು ಫಸ್ಟ್ ಡೀಪನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ನಾವು. ಫ್ರಂಟ್ ಡೀಪ್ ಎಷ್ಟು ಬೇಕು ನಮಗೆ ಅಂತಕ್ಕಂಥದ್ದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಫ್ರಂಟ್ ಡೀಪ್ ಇವರಿಗೆ ಯೂಶ್ವಲಿ 6.5 ಇಂಚು ಸಾಕಾಗತ್ತೆ, 6.5 ಇಂಚು ಸಾಕಾಗತ್ತೆ. ಸೊ ಇವ್ರು ನಾವೇನು ಮಾಡ್ತಾ ಇದ್ದೀನಿ, 6.5 ಇಂಚಿಗೆ ಒಂದು ಮಾರ್ಕನ್ನು ಹಾಕೋತೀನಿ. ಹಾಕ್ಕೊಂಡು ಲೈನ್ ಸೀದಾ ಸ್ಟ್ರೇಟ್ನ ಮಾಡ್ಕೊಂಬಿಡೋಣ. ಓಕೆನಾ, ಯಾವುದೇ ಕಾರಣಕ್ಕೂ ಸೈಡಿಗೆ ಬೇಡ, ಲೈನ್ ಸೀದಾ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಸ್ಟ್ರೇಟಾಗಿ ಲೈನ್ನ ಹಾಕೊಳ್ಳೋಣ. ಹಾಕ್ಕೊಂಡು ಇಲ್ಲಿ ಇದೇ ಮೆಜರ್ಮೆಂಟ್ಸ್ ಇರುತ್ತಲ್ವಾ, 6.5 ಹೇಳಿದ್ನಲ್ಲ. ಓಕೆನಾ, ಇಲ್ಲಿ ನಾವು ಇವ್ರಿಗೆ ಯೂಶ್ವಲಿ ನಾವೇನು ಮಾಡಬೇಕು, 1.5 ಇಂಚು ಎಕ್ಸ್ಟ್ರಾನ ಇಲ್ಲಿ ಬಿಟ್ಕೊಳ್ಳಿ. ಓಕೆನಾ, 1.5 ಎಕ್ಸ್ಟ್ರಾ ಬಿಟ್ಕೊಂಡು ಒಂದು ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇದು ಫಾರ್ ಎಲ್ಲದಕ್ಕೂ, ಮಾರ್ಜಿನ್ ಬಂತು, ಎಲ್ಲದಕ್ಕೂ ಬಂತು, ಎಕ್ಸ್ಟ್ರಾ ಇರಬೇಕು ಅದು ಫ್ಯಾಬ್ರಿಕ್. ಓಕೆನಾ, ಈಗ ನಮಗಿದು ಮಾರ್ಕ್ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಜಸ್ಟ್ ಒಂದು ಶೇಪನ್ನು, ಫ್ರಂಟ್ ನೆಕ್ ಶೇಪ್ ಏನಿದೆ ಅದನ್ನು ಕೊಡಿ ಅಷ್ಟೇ. ಓಕೆನಾ, ಇದನ್ನು ಕೊಟ್ಟು ಕಟಿಂಗನ್ನು ಮಾಡ್ಕೊಂಬಿಡಿ. ನಿಮಗಿದು ಬ್ಯಾಕ್ದು ಕೆಲಸ ಮುಗಿದ ಹಾಗೆ. ಓಕೆನಾ, ಇಲ್ಲೊಂದು ನಾಚ್ ಹಾಕೊಂಬಿಡಿ, ನಿಮ್ಗೆ ಇಲ್ಲೇನು ಕನ್ಫ್ಯೂಸ್ ಇರಲ್ಲ. ಓಕೆನಾ, ಬ್ಯಾಕ್ ಪಾರ್ಟ್ನ ಕಂಪ್ಲೀಟ್ ತಕ್ಕೊಂಬಿಡಿ. ತಕ್ಕೊಂಡ ತಕ್ಷಣ ಫ್ರಂಟ್ ನಿಮಗೆ ಇಷ್ಟು ಕುತ್ಕೊಳ್ಳುತ್ತೆ. ಇದನ್ನು ಕೂಡ ಕರೆಕ್ಟಾಗಿ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಓಕೆನಾ, ಫ್ರಂಟ್ ಇಷ್ಟು ಕಟ್ ಮಾಡ್ಕೊಂಡು ಆದಮೇಲೆ ಇವರು ಡಾಟ್ ಪಾಯಿಂಟ್ ಮೆಜರ್ಮೆಂಟ್ನ ಏನು ಹೇಳಿದರು, 11.5 ಹೇಳಿದ್ದಾರೆ. ಬಟ್ ಆ್ಯಕ್ಚುಲಿ 11.5 ಬರೋಲ್ಲ ಇವರಿಗೆ. ಮಿನಿಮಮ್ ಅಂದರೂ ಕೂಡ 10.5 ಇಂಚಸ್ ಅಂತಕ್ಕಂಥದ್ದು ಬಂದೇ ಬರುತ್ತೆ. 10.5 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿಂದ ನಾವೇನು ಮಾಡಬೇಕು, ಅಂಡರ್ ಬಸ್ಟ್ ಏರಿಯಾ ಎಷ್ಟು ಬರುತ್ತೆ, 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟೇ ದೊಡ್ಡ ಬ್ಲೌಸ್ ಇದ್ರೂ ಕೂಡ ಇದು ಕರೆಕ್ಟಾಗಿ ಬರುತ್ತೆ. ಅವ್ರು 11.5 ಹೇಳಿದ್ರು, ಅಂಡರ್ ಬಸ್ಟ್ 14 ಇಂಚ್ ಹೇಳಿದರು. ಅಂದರೆ 2.5 ಇಂಚನ್ನ 2.5 ಇಂಚು ಬರುತ್ತೆ ಅಂಡರ್ ಬಸ್ಟ್ ಏರಿಯಾ. 11.5 ಪ್ಲಸ್ 14 14 11.5 ಮೈನಸ್ ಮಾಡಿದ್ರೆ ಆಫ್ 2.5 ಇಂಚ್ ಬರುತ್ತೆ. ಸೊ 2.5 ಇಂಚು ನಾನು ಅಂಡರ್ ಬಸ್ಟ್ ಲೈನ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಇಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ವಾ. ಸೊ ಸ್ಟಿಚಿಂಗ್ ಮಾರ್ಜಿನ್ಗೆ ನಾನೇನು ಮಾಡಿದ್ದೀನಿ, 13 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ, 1/2 ಇಂಚ್ ಎಕ್ಸ್ಟ್ರಾ ಇಳಿಸ್ಕೋತೀನಿ. ಓಕೆನಾ, ನೆನಪಿಟ್ಕೊಳ್ಳಿ, ಅಂಡರ್ ಬಸ್ಟ್ ಬಂದು 2.5 ಇಟ್ಕೊಂಡಿದ್ದೀನಿ, ಡಾಟ್ ಪಾಯಿಂಟ್ 10.5 ಅಂದರೆ 10 ಇಂಚಿಗೆ ಇಳಿಸ್ಕೊಂಡಿದ್ದೀನಿ ನಾನು. ಯಾಕಂದರೆ ಫುಲ್ ಬಸ್ಟ್ 40 ಇರೋದ್ರಿಂದ 10 ಇಂಚಿಗೆ ಇಳಿಸ್ಕೊಂಡಿದ್ದೀನಿ. ಫುಲ್ ಬಸ್ಟ್ ಆಧಾರದ ಮೇಲೆ ಇಳಿಸ್ಕೊಳ್ಬೇಕು. ಓಕೆನಾ, 10 ಇಂಚಿಗೆ ಇಳಿಸ್ಕೊಂಡಿದ್ದೀನಿ. 1/2 ಇಂಚ್ ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಸೊ 10 ಇಂಚಿಗೆ ಡಾಟ್ ಪಾಯಿಂಟ್ ಬರುತ್ತೆ. ಸೊ ಇಲ್ಲಿಂದ 12.5 ಇಂಚಿಗೆ ಇವರಿಗೆ ಅಂಡರ್ ಬಸ್ಟ್ ಲೈನ್ ಬರುತ್ತೆ. ಅದಾದಮೇಲೆ ಇದು 1/2 ಇಂಚ್ ಒಂದು ಸ್ಟಿಚಿಂಗ್ ಮಾರ್ಜಿನು, ಕೆಳಗಡೆ 1/2 ಇಂಚ್ ಒಂದು ಎಕ್ಸ್ಟ್ರಾ ಕಪ್ ಶೇಪ್ ಜಾಸ್ತಿ ಬರಬೇಕು, ಅದಕ್ಕೋಸ್ಕರ. ಓಕೆನಾ, ಈ ಲೈನೆಲ್ಲ ನಾವು ಡ್ರಾ ಮಾಡ್ಕೊಳ್ಳೋಣ. ಓಕೆನಾ, ಯಾವ್ಯಾವ ಲೈನ್ ಇದೆ ಅದು ಕಂಪ್ಲೀಟ್ಲಿ ಡ್ರಾ ಮಾಡಿಕೊಂಡ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ, ಈ ಲೈನು ಪ್ಲಸ್ ಈ ಲೈನು, ಇದು ಫಸ್ಟ್ ಮೇನ್ ಬಂದು ಡಾಟ್ ಪಾಯಿಂಟ್ ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಈ ಲೈನ್ ಬಂದು ಅಂಡರ್ ಬಸ್ಟ್ ಲೈನು, ಇದು ಬಂದು ಸ್ಟಿಚಿಂಗ್ ಮಾರ್ಜಿನ್ ಲೈನು, ಇನ್ನು ಇದು ಬಂದು ಎಕ್ಸ್ಟ್ರಾ ಲೈನ್. ಓಕೆನಾ, ಇದಿಷ್ಟು ಆಯಿತು. ಇದಾದ ನಂತರ ನಮಗೆ ಇಲ್ಲಿ ಏನಿದೆ, 9.5 ಇಂಚು ಅಪ್ಪರ್ ಚೆಸ್ಟ್ ಬೇಕಲ್ವಾ, ನಮಗೆ ರೆಡಿ ಬರ್ತಕ್ಕಂಥದ್ದು ಇಲ್ಲಿಗೆ 9.5 ಇಂಚಿಗೆ. 9.5 ಇಂಚ್ ಅಪ್ಪರ್ ಚೆಸ್ಟ್ ಇದೆ, 1/4 ಇಂಚು ಮಾರ್ಜಿನ್ ಇದೆ. ಓಕೆನಾ, ಇಲ್ಲಿಗೆ ಲೈನ್ಗೆ ಹಾಕ್ಕೊಳ್ತಾ ಇದ್ದೀವಿ. ಈ ಲೈನ್ಗೆ ಬರತಕ್ಕಂಥದ್ದು ಇದು ನಾವು 1.5 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಿ. ನೋಡಿ, ಇಲ್ಲಿ 1.5 ಇಂಚ್ ನಾವು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಿ, ಮಾರ್ಜಿನ್ ಬೇಕು ಅಂತೇಳಿ, ಈ ಮಾರ್ಜಿನ್ನ ಕವರ್ ಮಾಡಲಿಕ್ಕೆ. ಈಗ ಫುಲ್ ಬಸ್ಟ್ ಏರಿಯಾದಲ್ಲಿ ನಮಗೆ ಎಷ್ಟು ಬೇಕು, 10 ಇಂಚ್ ಬೇಕು. ಸೊ 10 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀವಿ.
ಓಕೆನಾ? 1/4 ಇಂಚಿಗೆ 1 ಮಾರ್ಕ್ ಹಾಕ್ಕೊಂಡಿದ್ದೀವಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ. ಓಕೆನಾ? ಈಗೇನು ಮಾಡಬೇಕು, ಇವೆರಡೂ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀವಿ. ಮಾರ್ಜಿನ್ ಸಹಿತ ಡ್ರಾನ ಮಾಡ್ಕೋಬೇಕು. ಓಕೆನಾ? ಇದು ನಮಗೆ ಮಾರ್ಜಿನ್ ಲೈನ್, ಇದು ನಮಗೆ ರೆಡಿ ಲೈನ್. ಓಕೆನಾ? ಈಗ ಇವ್ರಿಗೆ ಎಷ್ಟು ಇಂಚಿಗೆ ಇಡಬೇಕು ಇಲ್ಲಿ ಅಂತಂದರೆ, ರೆಡಿ ಲೈನಿಂದ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು 4 ಇಂಚಿಗೆ ಇಟ್ಕೊಳ್ಳಿ. ಎಷ್ಟು? 4 ಇಂಚಿಗೆ ಈ ವಿಡ್ತ್ ಅಂತಕ್ಕಂಥದ್ದು. ಅಂದ್ರೇನು? ಇದು ಅಫೆಕ್ಸ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ 4 ಇಂಚಿಗೆ ಇಟ್ಕೊಳ್ಳಿ. ಇದಾದ ನಂತರ ಅದೇ 4 ಇಂಚು ಇಲ್ಲಿಂದನೇ ಕಂಟಿನ್ಯೂ ಮಾಡಬೇಕು. ಓಕೆನಾ? ಯಾಕಂದರೆ ಕ್ರಾಸ್ಗೆ ಹೋಗುತ್ತೆ, ಇಲ್ಲಿಂದನೇ ಕಂಟಿನ್ಯೂ ಮಾಡಿ. ಮಾರ್ಜಿನ್ ಲೈನ್ ಇಲ್ಲಿ 1/4 ಇಂಚ್ ಮಾರ್ಜಿನ್ ಇಟ್ಕೊಂಡಿರ್ತೀವಿ, ಇಲ್ಲಿಂದ ಕಂಟಿನ್ಯೂ ಮಾಡಿ. ಈ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈಗ ಡ್ರಾ ಮಾಡ್ಕೊಂಡು ಆದಮೇಲೆ ಈಗ ನಮಗೆ ಶೇಪನ್ನು ಕೊಡಬೇಕು. ಎಲ್ಲಿಂದ ಶೇಪ್ ಕೊಡಬೇಕು ನಾವು ಅಂತಂದರೆ, ಇಲ್ಲಿಂದ ಶೇಪ್ ಕೊಡಬೇಕು. 1.5 ಇಂಚ್ ಈ ಮಾರ್ಜಿನ್ ಅಂಡರ್ ಲೈನ್ ಏನಿದೆ, ಈ ಮಾರ್ಜಿನಿಂದ 1.5 ಇಂಚ್ ನಾವು ಮಾರ್ಜಿನ್ನ ಎತ್ಕೋಬೇಕು. ಇಲ್ಲಿ ಮಾರ್ಜಿನ್ ಬರುತ್ತೆ. ಓಕೆನಾ? ಇಲ್ಲಿಗೆ ನಾವು ಶೇಪನ್ನು ಕೊಡಬೇಕು. ಯಾವ ರೀತಿ ಶೇಪ್ ಕೊಡಬೇಕು ನಾವಿಲ್ಲಿ ಅಂತಂದರೆ, ಇದನ್ನು ಜಸ್ಟ್ ಟೆಂಪ್ರವರಿ ಶೇಪ್ ಅಂತ ಹೇಳ್ತೀವಿ. ಈ ರೀತಿ. ಓಕೆನಾ? ಈ ರೀತಿ ಶೇಪನ್ನು ನಾವು ಕೆಳಗಡೆ ಇಳಿಸ್ತಾ ಇದ್ದೀವಿ. ಇಲ್ಲಿ ಸೈಡ್ ಡಾಟ್ ಅಂತಕ್ಕಂಥದ್ದು ಇಲ್ಲಿ ಹೋಗುತ್ತೆ. ನಾವು ಒಂದು ವೇಳೆ ಇಲ್ಲಿ ಏನಾದರೂ ಎಲ್ಲಾದರೂ ಇಲ್ಲಿ ಕೆಳಗಡೆ ಕಲ್ಸ್ಕೊಂಡ್ರೆ ಡಾಟ್ ಅಂತಕ್ಕಂಥದ್ದು ಹಿಡಿಬೇಕಾಗತ್ತೆ. ಇಲ್ಲಿ ನಾವು ಮೇಲ್ಗಡೆ ಬಂದರೆ, 1/2 ಇಂಚ್ ಮೇಲೆ ಬಂದರೆ ಡಾಟ್ನ ಹಿಡಿಯುವ ಅವಶ್ಯಕತೆ ಇರುವುದಿಲ್ಲ. ನೆನ್ಪಿಟ್ಕೊಳ್ಳಿ. ಇದು ಒಂದು ಜಸ್ಟ್ ರೆಫರೆನ್ಸ್ಗೆ ಹಾಕಿದ್ದೀನಿ, ಮೆಜರ್ಮೆಂಟ್ಗೋಸ್ಕರ ಹಾಕಿರುವಂಥದ್ದು ಅಷ್ಟೇ. ಎಷ್ಟು ಬರುತ್ತೆ ನೋಡಿ ಮೆಜರ್ಮೆಂಟ್. ಓಕೆನಾ? ಇಲ್ಲಿ ನಮಗೆ ಮೆಜರ್ಮೆಂಟ್ ಇಷ್ಟು ಬಂತು, 9 ಇಂಚು ಬಂತು. ಇಲ್ಲಿ ನಮಗೆ ಎಷ್ಟಕ್ಕೆ ಬೇಕು? 9 ಇಂಚು. ಅಂದ್ರೆ ಏನು? ವೇಸ್ಟ್ ಸುತ್ತಳತೆ ಎಷ್ಟಿದೆ? 36 ಇಂಚ್ ಇರೋದ್ರಿಂದ 9 ಇಂಚು ಕವರ್ ಮಾಡಿದ್ದೀವಿ. ಸೊ 9 ಇಂಚು ಕವರ್ ಆದಮೇಲೆ ಇಲ್ಲಿ ನಮಗೆ ಎಷ್ಟಕ್ಕೆ ಬರುತ್ತೆ? 2 ಇಂಚು ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? 2 ಇಂಚು ಬರ್ತಾ ಇದೆ. ಈ ಕಡೆ 1 ಇಂಚು, ಈ ಕಡೆ 1 ಇಂಚನ್ನ ನಾವು ಮಾರ್ಕನ್ನು ಹಾಕೋಬೇಕು. ಓಕೆನಾ? ಹಾಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಮಾರ್ಕ್ ಹಾಕೊಂಡಿವಿ. ಈಗ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಲೈನ್ ಎಲ್ಲಿ ಬರುತ್ತೆ? ಇದು ಸ್ಟಿಚಿಂಗ್ ಮಾರ್ಜಿನ್ ಲೈನು. ಇಲ್ಲಿಂದ ಹಾಕಬೇಕು ಆ್ಯಕ್ಚುಲಿ ಆ ಮಾರ್ಕನ್ನು. ಓಕೆನಾ? ಈಗಿದು ಇಷ್ಟಕ್ಕೆ ಕಲ್ತ್ಕೊಳ್ಳುತ್ತೆ. ಓಕೆನಾ? ಈಗ ನಾವು ಪಾಯಿಂಟ್ನ ಇಲ್ಲಿ ಕಲಿಸ್ಬಿಟ್ಟಿವಿ. ಯೂಶ್ವಲಿ ನಾವು ಕಲಿಸ್ತಕ್ಕಂಥದ್ದು ಹಿಂಗೆ. ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ 1/2 ಇಂಚು ಕೆಳಗಡೆ ಇದನ್ನು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಅಂದ್ರೇನು? ಈ ಲೈನ್ ಅಂತಕ್ಕಂಥದ್ದು ಇಲ್ಲಿಗೆ ಬರಬೇಕು. ಯಾಕೆಂದರೆ ನಾವು 1/2 ಇಂಚ್ ಕೆಳಗಡೆ ಡೌನ್ ಮಾಡಿದ್ದೀವಿ, ಇಲ್ಲಿ ಡೌನ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇದನ್ನು ಕೂಡ ಡೌನ್ ಮಾಡ್ಕೋಬೇಕು. ಆಗ ಡಾಟ್ ಪಾಯಿಂಟ್ ಲೆಂತ್ ಏನಾಗುತ್ತೆ? ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಕಪ್ ಶೇಪ್ ಬರುತ್ತಲ್ವಾ? ಸೊ ಆಗ ಅದು ಪ್ಲೇಸ್ಗೆ ಅದು ಬಂದು ಕುತ್ಕೊಳ್ಳುತ್ತೆ. ಓಕೆನಾ? ಈಗ ನಾವೇನು ಮಾಡೋಣ, ಕರೆಕ್ಟಾಗಿ ಇದನ್ನು ಸೈಡ್ ಡಾಟ್ ಬೇಕು ನಮಗೆ, ಲೈನ್ನ ಇಲ್ಲಿಗೆ ಇಳಿಸ್ಕೊಳ್ತಿದ್ದೀನಿ. ಓಕೆನಾ? ಇಲ್ಲಿ ನಮಗೆ ಈ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಓಕೆನಾ? ಇದು ಡಾಟ್ದಾಯಿತು. ಈಗ ಇದನ್ನು ಕಟಿಂಗ್ ಮಾಡ್ಕೊಳ್ತೀನಿ. ಆಮೇಲೆ ನಿಮಗೆ ಸೈಡ್ ಡಾಟ್ಸ್ ಎಲ್ಲ ಹೇಳ್ತೀನಿ ಯಾವ ರೀತಿ ಅಂತ. ಓಕೆನಾ? ಈ ಫ್ರಂಟಲ್ಲಿ ಇಷ್ಟು ಚೇಂಜಸ್ ನಾವು ಮಾಡ್ಕೊಂಡ್ವಿ. ಓಕೆನಾ? ಫ್ರಂಟಲ್ಲಿ ಈ ರೀತಿ ಚೇಂಜಸ್ ಮಾಡ್ಕೊಂಡಾದ್ಮೇಲೆ ಬ್ಯಾಕಲ್ಲಿ ಇದನ್ನು ಇಟ್ಕೊಂಡು ನೋಡ್ಕೊಂಡಾಗ, ಈ ರೀತಿ ನೋಡ್ಕೊಂಡಾಗ ನಮಗೆ ಇಲ್ಲಿ ಇಷ್ಟು ಡಿಫ್ರೆನ್ಸ್ ಅಂದರೆ ಸೇಮ್ ಬರುತ್ತೆ, ಏನೇನು ಚೇಂಜಸ್ ಬರೋದಿಲ್ಲ. ಸೊ ಇಷ್ಟು ಸೇಮ್ ಬಂದಾಗ ನಾವು ಯಾವ ರೀತಿ ಇದನ್ನು ಅಡ್ಜಸ್ಟ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕಲ್ವಾ? ಅದು ಸೇಮ್ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ, ಇಲ್ಲಿ ಪಟ್ಟಿ ಬೇಕು ನಮಗೆ, ಪಟ್ಟಿ ಇಲ್ಲಿ ಅಟ್ಯಾಚ್ ಮಾಡೋದು. ಸೊ ಈ ಒಂದು ಕನ್ಫ್ಯೂಸ್ ನಮಗೆ ಆಟೋಮೆಟಿಕ್ಲಿ ಆಗುತ್ತೆ. ಓಕೆನಾ? ಫ್ರಂಟಲ್ಲೇನೋ ನಾವು ಹಿಡಿದು ಇಟ್ಕೊಂಡು ಎತ್ಕೊಂಡ್ಬಿಟ್ರೆ ಕಪ್ ಶೇಪ್ ಅಂತಕ್ಕಂಥದ್ದು ಬರುತ್ತೆ. ಈ ಸೈಡ್ ಬರಬೇಕಲ್ಲ? ಸೊ ಸೈಡ್ ಬರಬೇಕು ಅಂದರೆ ನಾವೇನು ಮಾಡಬೇಕು? ಎಲ್ಲಿಂದ? ಈ ಲೈನಿಂದ 2 ಇಂಚಿಗೆ. ಸೊ 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನೀವು ಇದನ್ನು ಕಟಿಂಗ್ ಮಾಡ್ಕೊಳ್ಳಿ. ಯಾವ ರೀತಿ ಮಾಡ್ಕೊಳ್ತೀರಾ ಅಂದರೆ, ಶೇಪ್ ಅಂತಕ್ಕಂಥದ್ದು ನಿಮ್ಗೆ ಇದೇ ರೀತಿ ಬರುತ್ತೆ. ಸ್ವಲ್ಪ ಮೇಲ್ಗಡೆ ಹೋಗುತ್ತೆ. ಓಕೆನಾ? ಈ ರೀತಿ ನಿಮಗಿದು ಬರುತ್ತೆ. ಓಕೆನಾ? ಇದು ನಿಮಗೆ ಶೇಪು. ಇದನ್ನು ಕರೆಕ್ಟಾಗಿ ನೀವು ಇಷ್ಟು ಇಟ್ಕೊಂಡು ಕಟಿಂಗನ್ನು ಮಾಡ್ಕೊಳ್ಳಿ.
ಈಗ ನಿಮಗೆ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಈ ಚೇಂಜಸನ್ನು ನೀವು ಮಾಡಿಕೊಳ್ಳೇಬೇಕು ಫ್ರಂಟ್ ಕಟಿಂಗ್ ಮಾಡ್ಕೋಬೇಕಾದ್ರೆ. ಈಗ ನೋಡಿ ನಿಮಗಿದು ಇಷ್ಟು ಬರುತ್ತೆ. ಇದು ಕಪ್ ಶೇಪ್ ಅಂತಕ್ಕಂಥದ್ದು ಇಲ್ಲಿಗೆ ರೆಡಿಯಾಗಿ ಇಷ್ಟು ಹೈಟಿಗೆ ಇದು ಕೂತ್ಕೊಳ್ಳುತ್ತೆ. ಓಕೆನಾ? ಈ ಹೈಟಿಗೆ ಕಪ್ ಶೇಪ್ ಕೂತ್ಕೊಂಡಾಗ ನಿಮಗೆ ಪಟ್ಟಿ ಅಂತಕ್ಕಂಥದ್ದು ಆಟೋಮೆಟಿಕ್ಲಿ ಇಲ್ಲಿಗೆ ಬರುತ್ತೆ. ಇದಕ್ಕೂ ಪಟ್ಟಿ ಕರೆಕ್ಟಾಗಿ ಸೂಟ್ ಆಗುತ್ತೆ. ಇಲ್ಲೂ ಪಟ್ಟಿ ಕರೆಕ್ಟಾಗಿ ಸೂಟ್ ಆಗುತ್ತೆ. ಓಕೆನಾ? ಈ ಒಂದು ಚೇಂಜಸ್ನ ನೀವು ಮಾಡ್ಕೋಬೇಕು. ಈಗ ನಮಗೆ ಇಲ್ಲಿ ಎಷ್ಟು ಇಂಚಿಗೆ ಪಟ್ಟಿ ಬರುತ್ತೆ ನೋಡ್ಕೊಳ್ಳಿ. 1/2 ಇಂಚ್ ಮಾರ್ಜಿನ್ ಸೇರಿ ಕೌಂಟ್ ಮಾಡ್ತಾ ಇದ್ದೀನಿ. 2.25 ಇಂಚ್ ಪಟ್ಟಿ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆನಾ? ಈ ಆಧಾರದ ಮೇಲೆ ನೀವು ಫ್ರಂಟನ್ನು ಇಲ್ಲಿ ಸೈಡ್ ಡಾಟ್ ಏನು ಬರಲ್ಲ, ಇದಕ್ಕೆ ಸೈಡ್ ಡಾಟ್ ಹಿಡಿಲಿಕ್ಕೆ ಹೋಗಬೇಡಿ. ಓನ್ಲಿ 3 ಡಾಟ್ ಬ್ಲೌಸ್ ಆಗುತ್ತೆ ಇದು. ಓಕೆನಾ? ಈಗ ಬ್ಲೌಸ್ ಯಾವ ರೀತಿ 3 ಡಾಟ್ ಯಾವ ರೀತಿ ಹಿಡಿಬೇಕು ಅಂತಂದರೆ ಇದನ್ನ ಎರಡೂ ಸೆಂಟರ್ಗೆ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಇದು ಹೆಂಗೆ ಬರುತ್ತೋ ಹಾಗೆ ಡ್ರಾ ಮಾಡ್ಕೋಬೇಕು. ಓಕೆನಾ? ಇಷ್ಟು ಬಂದಮೇಲೆ ಇಲ್ಲಿ ನೀವು ಜಾಸ್ತಿ ತೊಗೋಬಾರ್ದು, 2.5 ಇಂಚಿಗೆ ತೊಗೋಬೇಕು. ಓಕೆನಾ? ಜಾಸ್ತಿ ಪಾಯಿಂಟ್ ಔಟ್ನ ಮಾಡ್ಕೋಬಾರ್ದು. ಇಲ್ಲಿ ಅಷ್ಟೇ ಶೇಪನ್ನು ತೆಗಿಬೇಕು. ಶೇಪ್ ಎಷ್ಟು ತೆಗಿತೀರಿ ನೀವು ಅಂತಂದರೆ 1/2 ಇಂಚಿನ ಶೇಪನ್ನು ನೀವು ತೆಗಿಬೇಕಾಗತ್ತೆ. ಅಷ್ಟೇ, ಜಾಸ್ತಿ ತೆಗಿಬಾರ್ದು. ಓಕೆನಾ? ಇಷ್ಟಿರುತ್ತೆ. ಓಕೆನಾ? ಇದಾದ ನಂತರ ಡಾಟ್ ಅಂತಕ್ಕಂಥ ಯಾವ ರೀತಿ ಹಿಡಿಬೇಕು ಅಂದರೆ ಈ ರೀತಿ ಕಲಿಯುತ್ತೆ ಇದು. ಇವೆರಡೂ ಹಿಂಗೆ ಫೋಲ್ಡ್ ಮಾಡ್ಕೊಂಡಾಗ ಇದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಆಟೋಮೆಟಿಕ್ ಇಲ್ಲಿ ಡಾಟ್ ಅನ್ನೋದು ಕ್ರಿಯೇಟ್ ಆಗುತ್ತದೆ. ಓಕೆನಾ? ಈ ರೀತಿ ಬಂತು ನೋಡಿ. ಈ ಪಾಯಿಂಟ್ ನೀವು ಹಿಡಿತೀರಲ್ಲ 1/2 ಇಂಚಿಗೆ ಹಿಡಿತೀರಿ ಅಂತ ಹೇಳಿದ್ನಲ್ಲ, ಕೆಳಗಡೆ ಡೌನ್ ಮಾಡಿ ಅಂದಲ್ಲ, ಅದೇ ನೇರಕ್ಕೆ ಬರುತ್ತೆ ಡಾಟ್ ಅದು. ಓಕೆನಾ? ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟು ಹಿಡ್ಕೊಳ್ಬೇಕು ನೀವು ಅಂದರೆ ಕಡಿಮೆ 3 ಇಂಚ್ ಹಿಡ್ಕೊಂಡ್ರೆ ಸಾಕು. ಓಕೆನಾ? ಜಾಸ್ತಿ ಹಿಡ್ಕೋಬೇಡಿ, ಪೂರ್ತಿ ಉದ್ದ ತರಬೇಡಿ. 3 ಇಂಚಿಗೆ ಇದನ್ನು ಸ್ಟಾಪ್ ಮಾಡಿ. 1/4 ಇಂಚು 1/4 ಇಂಚು. ಓಕೆನಾ? ಇಷ್ಟೇ, ಜಾಸ್ತಿ ಬೇಡ. ಈ ಫ್ರಂಟು ಮತ್ತು ಬ್ಯಾಕು ರೆಡಿ ಆದಮೇಲೆ ನೀವು ಪಟ್ಟಿಯನ್ನು ಕಟ್ ಮಾಡ್ಕೊಳ್ಬೇಕು. ಓಕೆನಾ? ಫಸ್ಟೇ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋ ಹಾಗಿಲ್ಲ. ಈಗ ಸ್ಲೀವ್ಸ್ ಯಾವ ರೀತಿ ಕಟಿಂಗ್ ಇರುತ್ತೆ ಅಂತ ನೋಡೋಣ. ಸ್ಲೀವ್ಸ್ ಕಟಿಂಗ್ ಮಾಡಬೇಕು ಅಂದರೆ ಮೇನ್ ಇಂಪಾರ್ಟೆಂಟ್ ನಮಗೆ 2 ಮೆಜರ್ಮೆಂಟ್ ಬ್ಯಾಕ್ ಸೈಡ್ ಬೇಕಾಗುತ್ತೆ. ಒಂದು ಮೆಜರ್ಮೆಂಟ್ ಇದು ಆಲ್ರೆಡಿ 9 ಇಂಚ್ ಇದೆ. ಓಕೆನಾ? ಇದು ಗೊತ್ತಿದೆ, ಇದನ್ನು ತೆಗೆದುಕೊಳ್ಬೇಕು. 9 ಇಂಚು ಪ್ಲಸ್ ಈ ಕರ್ವ್ ಏರಿಯಾ ಏನಿದೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ 3.5 ಇಂಚು. ಓಕೆನಾ? ಈ ಗ್ಯಾಪ್ ಏನಿದೆ 3.5 ಇಂಚ್ ಇದೆ. ಇದನ್ನು ನೆನಪಿಟ್ಕೊಳ್ಳಿ. ಇಂಚಿಗೆ ಇಟ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಬೇಕು, ಕೆಳಗಡೆ 1/2 ಇಂಚ್ ಮಾರ್ಜಿನ್ ಬೇಕು. 9ಕ್ಕೆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಓಕೆನಾ? 9 ಇಂಚಿಗೆ ಡ್ರಾ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ್ ಕೂಡ ಇಲ್ಲೇ ಡ್ರಾ ಮಾಡ್ಕೊಂಡ್ಬಿಡ್ತೀನಿ ಕೆಳಗಡೆದು. ಓಕೆನಾ? ಈಗ ನಿಮಗೆ ಒಂದು ತೋರಿಸಿದೆ ನಾನು, ಯಾವುದು ಕ್ಯಾಪ್ ಹೈಟ್ ಅಂದರೆ 3.5 ಇಂಚು. ಅಲ್ಲಿ ರೌಂಡ್ ಮೆಜರ್ಮೆಂಟ್ ನೋಡಿದ್ವಲ್ಲ, ಆ 3.5 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಇಲ್ಲಿವರೆಗೆ ಡ್ರಾ ಮಾಡ್ಕೊಳ್ಳಿ ಇದನ್ನು. ಇದಾದ ನಂತರ ನಮಗೆ 9 ಇಂಚ್ ಇಲ್ಲಿ ನೋಡಿದ್ವಲ್ವಾ, ಇದನ್ನೇನು ಮಾಡಬೇಕು, 1/4 ಇಂಚ್ ಕಡಿಮೆ ಮಾಡಿಕೊಂಡು 8.75 ಇಂಚು ಅಥವಾ ಇನ್ನೂ 1/4 ಇಂಚ್ ಕಡಿಮೆ ಮಾಡ್ಕೊಂಡು 8.5 ಇಂಚ್ ಇಟ್ಕೊಳ್ಳಿ. ಕರೆಕ್ಟಾಗಿ ಬರುತ್ತೆ. ಇಲ್ಲಿಂದ 1.5 ಇಂಚು ಮಾರ್ಜಿನ್ನು. ಇಲ್ಲಿ ನಮಗೆ ಎಷ್ಟು ಬೇಕು ಅಂತಂದರೆ ಡಿಸ್ಟೆನ್ಸ್ ಎಷ್ಟಿದೆ, 7.75 ಇಂಚ್ ಇದೆ. 1 ಇಂಚ್ ಕಡಿಮೆ ಮಾಡಿ ಇಟ್ಕೊಳ್ಳಿ. ದಪ್ಪ ಇದ್ದಾರೆ ಅಂತಾರೆ, ಕರೆಕ್ಟಾಗಿ ಬರುತ್ತೆ. ಓಕೆನಾ? ಇಲ್ಲಿಗಿರಿ ಸರಿ ಹೋಗುತ್ತೆ. ಈಗ ನಿಮಗೆ ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಜಸ್ಟ್ ನೀವೇನು ಮಾಡಬೇಕು ಅಂದರೆ ಈ ರೀತಿ ಶೇಪನ್ನು ಕೊಡಬೇಕು ಅಷ್ಟೇ. ಓಕೆನಾ? 1/2 ಇಂಚು ಮಾರ್ಜಿನ್ಗೋಸ್ಕರ ಶೇಪನ್ನು ಕೊಟ್ಟರೆ ನೀವು ಮೆಜರ್ಮೆಂಟ್ನ ಮಾಡಿದಾಗ 9 ಇಂಚು ಕರೆಕ್ಟಾಗಿ ಬರುತ್ತೆ. ಓಕೆನಾ? ನೋಡಿ, ಮೆಜರ್ಮೆಂಟ್ ಮಾಡಿದಾಗ ಕರೆಕ್ಟಾಗಿ 9 ಇಂಚ್ ಅಂತಕ್ಕಂಥದ್ದು ಬರುತ್ತೆ. ನೀವು ಇಷ್ಟು ಫಾಸ್ಟಾಗಿ ಮಾಡಿದ್ರೇ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ. ನೀವೆಲ್ಲ ಕಿಟ್ಕೊಂಡು ಮಾಡ್ತೀನಿ ಅಂದರೆ ಬರೋದಿಲ್ಲ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಯೂಸ್ ಆಗಿದೆ ದಯವಿಟ್ಟು ಮೆಸೇಜನ್ನು ಮಾಡಿ ಅಥವಾ ಕಾಮೆಂಟ್ಸನ್ನು ಮಾಡಿ. ಓಕೆನಾ? ಅದೇ ರೀತಿ ಯಾರಿಗೆಲ್ಲ ಮೆಂಬರ್ಶಿಪ್ ಕ್ಲಾಸ್ ಬೇಕೋ ದಯವಿಟ್ಟು ವಾಟ್ಸಪ್ ನಂಬರ್ಗೆ ವಾಟ್ಸಪ್ಪನ್ನು ಮಾಡಿ. ಓಕೆನಾ? ವಾಟ್ಸಪ್ಪಲ್ಲಿ ನಿಮಗೆ ಮೆಂಬರ್ಶಿಪ್ ಲಿಂಕನ್ನು ಕಳಿಸ್ಕೊಡ್ಲಾಗತ್ತೆ. ಅಲ್ಲಿಂದ ನೀವು ಮೆಂಬರ್ಶಿಪ್ ವೀಡಿಯೋಸ್ನ ವಾಚ್ ಮಾಡ್ಬೋದು, ಕಲಿಬೋದು ಇದೇ ರೀತಿ. ಓಕೆನಾ? ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.